ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ 10ನೇ ತರಗತಿಯ ಬೀಜಗಣಿತ ವರ್ಗ ಸಮೀಕರಣ ಪಾಠದಲ್ಲಿ ವರ್ಗ ಸಮೀಕರಣ ಆದರ್ಶ ರೂಪ, ಮಿಶ್ರ ವರ್ಗ ಸಮೀಕರಣ ಮತ್ತು ಶುದ್ಧ ವರ್ಗ ಸಮೀಕರಣ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತು ಒಂದು ವರ್ಗ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ ಯಾವ ರೀತಿ ಬಿಡಿಸಬಹುದು ಅನ್ನೋದ್ರ ಬಗ್ಗೆ ಹಿಂದಿನ ತರಗತಿ ತಿಳ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ಅಭ್ಯಾಸದ ಲೆಕ್ಕಗಳನ್ನು ಕೂಡ ಬಿಡಿಸಿದ್ವಿ. ಈಗ ಒಂದು ವರ್ಗ ಸಮೀಕರಣವನ್ನ ವರ್ಗ ಪೂರ್ಣಗೊಳಿಸುವುದರ ಮೂಲಕ ಯಾವ ರೀತಿ ಬಿಡಿಸುವುದು ಅನ್ನೋದ್ರ ಬಗ್ಗೆ ಇದನ್ನ ನಾವು ಅಭ್ಯಾಸ ಮಾಡೋಣ. ವರ್ಗ ಪೂರ್ಣ ಮಾಡುವ ವಿಧಾನದಿಂದ ಒಂದು ವರ್ಗ ಸಮೀಕರಣ ಬಿಡಿಸುವುದು. ವರ್ಗ ಪೂರ್ಣ ಮಾಡುವ ವಿಧಾನದಿಂದ ಒಂದು ವರ್ಗ ಸಮೀಕರಣವನ್ನು ಬಿಡಿಸೋದು. ಹಿಂದಿನ ತರಗತಿಯಲ್ಲಿ ಅಪವರ್ತನ ವಿಧಾನದಿಂದ ಯಾವ ರೀತಿಯಲ್ಲಿ ವರ್ಗ ಸಮೀಕರಣ ಬಿಡಿಸೋದು ತಿಳ್ಕೊಂಡಿದ್ವಿ. ಈಗಿನ ತರಗತಿಯಲ್ಲಿ ವರ್ಗ ಪೂರ್ಣ ಮಾಡುವ ವಿಧಾನದಿಂದ ಯಾವ ರೀತಿ ಒಂದು ವರ್ಗ ಸಮೀಕರಣವನ್ನು ಬಿಡಿಸೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಪಠ್ಯ ಪುಸ್ತಕದಲ್ಲಿರುವಂತಹ ಒಂದು ಉದಾಹರಣೆ ತಗೊಳ್ತೀನಿ. ಆ ಉದಾಹರಣೆ ಮೂಲಕ ವರ್ಗ ಪೂರ್ಣ ಮಾಡೋದ್ರಿಂದ ಯಾವ ರೀತಿ ಬಿಡಿಸೋದು ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಉದಾಹರಣೆ 1, 3x² ಮೈನಸ್ 5x ಪ್ಲಸ್ 2 0. ಈ ಒಂದು ಸಮೀಕರಣ ತಗೊಂಡಾಗ ಈ ಸಮೀಕರಣದಲ್ಲಿ x² ನ ಸಹಗುಣಕ 3 ಇದೆ. ಇದೊಂದು ಕೂಡ ವರ್ಗ ಸಂಖ್ಯೆ ಅಲ್ಲ. ಅದೇ ರೀತಿ 2 ಕೂಡ ಒಂದು ವರ್ಗ ಸಂಖ್ಯೆ ಅಲ್ಲ. ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಪೂರ್ಣ ವರ್ಗ ಮಾಡೋದ್ರ ಮೂಲಕ ಬಿಡಿಸಬೇಕಾಗುತ್ತೆ. ಏನ್ ಮಾಡಬೇಕು ಅಂತ ಹೇಳಿದ್ರೆ ಇಡೀ ಸಮೀಕರಣವನ್ನ x² ನ ಸಹಗುಣಕ ಎಷ್ಟಿದೆ? 3 ಇದೆ ಅಲ್ವಾ? ಇದನ್ನ ಇಂಟು 3 ಎಂದು ಗುಣಿಸ್ಬೇಕು. 3 ಇಂದ ಗುಣಿಸಿದಾಗುತ್ತೆ 3 3 9x² ಮೈನಸ್ 3 5 15x ಪ್ಲಸ್ 3 2 6 0 ಅಂತ ಮಾಡಿ. ಈಗ 3 ರಿಂದ ಗುಣಿಸಿದಾಗ 9x² ಮೈನಸ್ 15x ಪ್ಲಸ್ 6 0 ಅಂತ ಬಂತಲ್ವಾ? ಈ ಸಮೀಕರಣದಲ್ಲಿ ಯಾವ ಸೂತ್ರ ಪ್ರಕಾರ ಬರುತ್ತಪ್ಪ ಅಂತ ಹೇಳಿದ್ರೆ a minus b whole square is equal to a square minus 2ab plus b square. ಈ ಸೂತ್ರ ಪ್ರಕಾರ ಬರುತ್ತೆ. ಈ ಸೂತ್ರದಲ್ಲಿ 2ab ಬೆಲೆ ಆಗಿ ಇದು a square ಬೆಲೆ ಆಗುತ್ತೆ, ಇದು b square ಬೆಲೆ ಆಗುತ್ತೆ. 2ab ಬೆಲೆ ಏನಾಗುತ್ತೆ? 15x ಆಗುತ್ತೆ. ಅದಕ್ಕೋಸ್ಕರ 2ab is equal to ಇದನ್ನ 15x ಅಂತ ತಗೊಂಡ್ರೆ ಇಲ್ಲಿ 2ಕ್ಕೆ 2 ಎ ಬೆಲೆ ಏನಾಗುತ್ತೆ ಅಂತ ಹೇಳಿದ್ರೆ 9 ವರ್ಗಮೂಲ ಎಷ್ಟು? 3. ಅಲ್ಲಿಗೆ 3x ಆಗುತ್ತೆ. ಇದು 3x, ಇದು b ಗೆ b ಇಸ್ ಈಕ್ವಲ್ ಟು 15x ಅಂತ ಇಟ್ಕೊಳ್ಳಿ. 15x ಅಂತ ಇಟ್ಕೊಳ್ಳಿ. ಈಗ 2 ಮೂಲ ಎಷ್ಟಾಯ್ತು? 6x ಇಂಟು b ಇಸ್ ಈಕ್ವಲ್ ಟು 15x. ನಿಮಗೆ b ಇಸ್ ಈಕ್ವಲ್ ಟು 15x ಡಿವೈಡ್ ಬೈ 6x ಅಂತ ಆಗುತ್ತೆ. ಬಿ ಬೆಲೆ ತಗೊಂಡಾಗ xx ಕ್ಯಾನ್ಸಲ್ ಆಗುತ್ತೆ. ಇದು 3 ಮಗ್ಗಿಗೆ 3 2 6 3 5 15. ಇಲ್ಲಿಗೆ ಬಿ ಬೆಲೆ ಎಷ್ಟಾಗುತ್ತೆ? 2 5 ಆಗುತ್ತೆ. ಬಿ ಬೆಲೆನ ವರ್ಗ ಮಾಡಿದಾಗ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5/2 ಹೋಲ್ ಸ್ಕ್ವೇರ್ ಆಗುತ್ತೆ. ಬಿ ಬೆಲೆ ಬಿ ವರ್ಗ ಮಾಡಿದಾಗ 2 5 ಹೋಲ್ ಸ್ಕ್ವೇರ್ ಆಗುತ್ತೆ. ಈಗ ಈ ಸಮೀಕರಣ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತೀನಿ ನಾನು. 9x² ಮೈನಸ್ 15x ಇಸ್ ಈಕ್ವಲ್ ಟು ಇದು ಮೈನಸ್ 6. ಇದನ್ನ ಸ್ಥಿರಾಂಕವನ್ನು ಮೊದಲು ತಗೊಂಡ್ರೆ ಮೈನಸ್ 6 ಆಗುತ್ತೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಬಿ ಬೆಲೆನ 2 ಕಡೆ ಕೂಡಬೇಕಾಗುತ್ತೆ. ಬಿ ಬೆಲೆಯನ್ನ 2 ಕಡೆಗೆ ಕೂಡಿದ್ರೆ ಎಷ್ಟಾಗುತ್ತಪ್ಪ ಅಂತ ಹೇಳಿದ್ರೆ ಇದನ್ನ 3x ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು 3x ಇಂಟು 3x ಇಂಟು 2 5
5 is equal to plus 2ನೇ 5 ಹೋಲ್ ಸ್ಕ್ವೇರ್ is equal to minus 6 plus 2ನೇ 5 ಹೋಲ್ ಸ್ಕ್ವೇರ್. ಎರಡೂ ಕಡೆ ಕೂಡಿದ ಎರಡು ಕಡೆ ಕೂಡಿದ್ದೀನಿ. ಈಗ ನೋಡಿ ಈ ಎರಡು ಕ್ಯಾನ್ಸಲ್ ಆದರೆ 5 3 15 ಎಕ್ಸ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಇದೇನು ಸೂತ್ರ ಆಯ್ತು ಅಂತ ಹೇಳಿದ್ರೆ ಈ ಸೂತ್ರ ಪ್ರಕಾರ ಬರುತ್ತೆ a minus b square is equal to a square minus 2ab plus b square ಆಗುತ್ತೆ. a square minus 2ab plus b square ಇದು ಸೂತ್ರ ಪ್ರಕಾರ ಆಗುತ್ತೆ. ಇದಿಷ್ಟು ಸೂತ್ರ ಪ್ರಕಾರ ಬರೆದ್ರೆ ಏನಾಗುತ್ತೆ 3x minus 2ನೇ 5 ಹೋಲ್ ಸ್ಕ್ವೇರ್ ಅಂತ ಇಷ್ಟು ಒಂದು ಸೂತ್ರದ ವಿಸ್ತರಣೆ ಆಗುತ್ತೆ. ಇದನ್ನು ಬಿಡಿಸಿದ್ರೆ ಇಷ್ಟು ಬರುತ್ತೆ. ಬರ್ಕೊಂಡಾದ್ಮೇಲೆ ಇದು -6 ಪ್ಲಸ್ 5 ಸ್ಕ್ವೇರ್ ಎಷ್ಟು 25, 2 ಸ್ಕ್ವೇರ್ ಎಷ್ಟು 4 ಆಗುತ್ತೆ. ನೆಕ್ಸ್ಟ್ 3x ಮೈನಸ್ 2ನೇ 5 ಹಾಗೆ ಇಟ್ಕೊಳ್ಳಿ. ಇಲ್ಲಿ ಇದು ಸುಲಭ ತಂದಾಗ 4 ಛೇದ ಇದೆ ಲಾಸ ಆಗುತ್ತೆ. 4 6 24 ಮೈನಸ್ 24 ಪ್ಲಸ್ 25. ನೆಕ್ಸ್ಟ್ 3x ಮೈನಸ್ 2ನೇ 5 ಇಸ್ ಈಕ್ವಲ್ ಟು 25ರಲ್ಲಿ 24 ಕಳೆದ್ರೆ 4ನೇ 1 ಆಗುತ್ತೆ. 4ನೇ 1 ಆಗುತ್ತೆ. ಅದೇ ಸ್ಕ್ವೇರ್ ಹಾಕಬೇಕು. 3x ಮೈನಸ್ 2ನೇ 5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ನೇ 1 ಆಯ್ತು. ಈಗ ನೆಕ್ಸ್ಟ್ ಸ್ಕ್ವೇರ್ ಅನ್ನು ತೆಗೆದಾಗ 3x ಮೈನಸ್ 2ನೇ 5 ಈ ಸ್ಕ್ವೇರ್ ತಗೊಳುತ್ತೆ ರೂಟ್ ಆಗುತ್ತೆ. ರೂಟ್ 4ನೇ 1 ಆಗುತ್ತೆ. ನೆಕ್ಸ್ಟ್ 3x ಮೈನಸ್ 2ನೇ 5 ಇಸ್ ಈಕ್ವಲ್ ಟು 4 ವರ್ಗಮೂಲ 2 1 ವರ್ಗಮೂಲ 1 ಆಗುತ್ತೆ. ನೆಕ್ಸ್ಟ್ ಇದು 2 ಬೆಲೆ ವರ್ಗಮೂಲದ ಬೆಲೆ ಏನಾಗುತ್ತೆ ಪ್ಲಸ್ ಆರ್ ಮೈನಸ್ 2 ಬೆಲೆ ಆಗುತ್ತೆ. ಪ್ಲಸ್ ಆರ್ ಮೈನಸ್ 2ನೇ 1 ಆಗುತ್ತೆ. ಈಗ ಪ್ರತಿ ಭಾಗವನ್ನು ಬಿಡಿಸ್ತಾ ಹೋದ್ರೆ 3x ಮೈನಸ್ 2ನೇ 5 ಇಸ್ ಈಕ್ವಲ್ ಟು ಪ್ಲಸ್ 2ನೇ 1 ಪಾರ್ಟು. ನೆಕ್ಸ್ಟ್ 3x ಮೈನಸ್ 2ನೇ 5 ಇಸ್ ಈಕ್ವಲ್ ಟು ಮೈನಸ್ 2ನೇ 1. ಈ ಪ್ಲಸ್ ಆರ್ ಮೈನಸ್ 1/2 ಇದೆಯಲ್ಲ ಇದು 2 ಭಾಗ ಮಾಡ್ತಾರೆ. ಪ್ಲಸ್ 2ನೇ 1 ಮೈನಸ್ 2ನೇ 1. ನೆಕ್ಸ್ಟ್ ಎಕ್ಸ್ ಬೆಲೆ ಬಿಡಿಸಬೇಕಾಗುತ್ತೆ. 3x ಇಸ್ ಈಕ್ವಲ್ ಟು 2ನೇ 1 ಮೈನಸ್ 2ನೇ 5 ಮುಂದಕ್ಕೆ ತಗೊಂಡೋದ್ರೆ ಪ್ಲಸ್ 2ನೇ 5 ಆಗುತ್ತೆ. ಎಷ್ಟು 3x ಇಸ್ ಈಕ್ವಲ್ ಟು ಲಾಸ ತೆಗೆದ್ರೆ 2 ಆಗುತ್ತೆ. ಲಾಸ 2 ಆಗಿರೋದ್ರಿಂದ ಒಂದೇ ತರ ಲಾಸ ಇರೋದ್ರಿಂದ 1 ಪ್ಲಸ್ 5 ಆಗುತ್ತೆ. ಎಷ್ಟು 3x ಇಸ್ ಈಕ್ವಲ್ ಟು 2ನೇ 5 1 ಎಷ್ಟಾಯ್ತು 6. ಇದು ಒಂದು 6 ಆಯ್ತು. ನೆಕ್ಸ್ಟ್ x ಇಸ್ ಈಕ್ವಲ್ ಟು 6/2 ಇಂಟು 3 ಇಲ್ಲ ಹೋಗುತ್ತೆ. ಎಷ್ಟು 3 1 3 2 2 x ಇಸ್ ಈಕ್ವಲ್ ಟು ಎಷ್ಟು 1 ಆಯ್ತು. x ಬೆಲೆ 1. ಇದೇ ತರ ಇದನ್ನು ಬಿಡಿಸಿದಾಗ 3x ಇಸ್ ಈಕ್ವಲ್ ಟು ಮೈನಸ್ 2ನೇ 1. ಈ ಪಾಠ ಪೂರ್ತಿ ಮೊದಲು ತಗೊಂಡ್ರೆ ಮೈನಸ್ ಪ್ಲಸ್ ಆಗುತ್ತೆ. ಪ್ಲಸ್ 2ನೇ 5. ನೆಕ್ಸ್ಟ್ 3x ಇಸ್ ಈಕ್ವಲ್ ಟು ಲಾಸ 2 ಇದ್ರೆ ಮೈನಸ್ 1 ಪ್ಲಸ್ 5 ಆಗುತ್ತೆ. ಎಷ್ಟು 3x ಇಸ್ ಈಕ್ವಲ್ ಟು 2 ಕ್ಕೆ 2. ಈಗ ಮೈನಸ್ 1 ಪ್ಲಸ್ 5 ಅಂದ್ರೆ ಕಡಿಬೇಕಾಗುತ್ತೆ. 5ರಲ್ಲಿ 1 ಕಡೆ ಎಷ್ಟಾಗುತ್ತೆ 4 ಆಗುತ್ತೆ. 2 1 2 2. ನೆಕ್ಸ್ಟ್ 3x ಇಸ್ ಈಕ್ವಲ್ ಟು 2 ಆಯ್ತು. x ಇಸ್ ಈಕ್ವಲ್ ಟು ಎಷ್ಟಾಯ್ತು ಅಲ್ಲಿಗೆ 2ನೇ 3 ಆಯ್ತು. ನೋಡಿ ಈ ರೀತಿಯಾಗಿ ನಾವು ಒಂದು ಸಮೀಕರಣವನ್ನ ವರ್ಗಪೂರ್ಣ ಮಾಡೋದ್ರ ಮೂಲಕ x ನ ಮೂಲ ಅಂದ್ರೆ ಸಮೀಕರಣದ ಮೂಲವನ್ನು ಕಂಡುಹಿಡಿಯಬಹುದು. ಇದು ಈ ರೀತಿಯಾಗಿ ಲೆಕ್ಕವನ್ನ ಬಿಡಿಸಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ನೋಡಿ ಇದೇ ಸಮಸ್ಯೆಯನ್ನ ಇನ್ನೊಂದ್ಸಲ ನಿಮಗೆ ಪೂರ್ಣ ಹೇಳ್ಕೊಟ್ಬಿಡ್ತೀನಿ. ನೋಡಿ ಸಮೀಕರಣ ಇದೆ 3x² ಮೈನಸ್ 5x ಪ್ಲಸ್ 2 ಇಸ್ ಈಕ್ವಲ್ ಟು 0. ಈ ಸಮೀಕರಣ ತಗೊಂಡು ಅದನ್ನೇ ಮಾಡಬೇಕು ವರ್ಗಪೂರ್ಣ ಮಾಡುವ ವಿಧಾನವನ್ನು ಬಿಡಿಸಬೇಕಾಗುತ್ತೆ.
ಈ ಸಮೀಕರಣವನ್ನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ನ ಸಗುಣಕ ಎಷ್ಟಿದೆ 3 ಇದೆ. ಈ 3ರಿಂದ ಇಡೀ ಸಮೀಕರಣವನ್ನು ಗುಣಿಸ್ಕೊಳ್ಬೇಕಾಗತ್ತೆ. ಇಡೀ ಸಮೀಕರಣವನ್ನು ಗುಣಿಸ್ಕೊಂಡ್ರೆ ಏನಾಗುತ್ತೆ 3 3 9x ಸ್ಕ್ವೇರ್ ಮೈನಸ್ 3 5 15x ಪ್ಲಸ್ 3 2 6x ಆಯ್ತು. 6 0 ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಇಲ್ಲಿ 9x ಸ್ಕ್ವೇರ್ ಮೈನಸ್ 15x ಹಾಗೆ ಇಟ್ಕೊಳ್ಳಿ. ಇದು ಪ್ಲಸ್ 6 ಅನ್ನ ಮುಂದಕ್ಕೆ ತಗೊಂಡು ಬಂದ್ರೆ ಮೈನಸ್ 6 ಆಗುತ್ತೆ. ನೆಕ್ಸ್ಟ್ ಈ ಸಮಸ್ಯೆ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ a ಮೈನಸ್ b ಹೊಸ ಸೂತ್ರ ಪ್ರಕಾರ ಬರುತ್ತೆ. a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್. ಇಲ್ಲಿ ಈ 15x ಎಂಬುದು 2ab ಬೆಲೆ ಆಗುತ್ತೆ. ಅದಕ್ಕೋಸ್ಕರ 2ab is equal to 15x ಅಂತ ಮಾಡಿ 2ab is equal to 15x ಅಂತ ಮಾಡ್ಕೊಂಡ್ರೆ ಇಲ್ಲಿ 2 ಮಾಡಿ a ಬೆಲೆ ಎಷ್ಟಾಗತ್ತಪ್ಪ ಅಂದ್ರೆ ಇಲ್ಲಿ 9 ವರ್ಗಮೂಲ ಎಷ್ಟಾಗುತ್ತೆ 3 ಆಗುತ್ತೆ. ಅದಕ್ಕೋಸ್ಕರ 3x a ಬೆಲೆ ಇದಿಷ್ಟು a ಬೆಲೆ ಇದು b ಬೆಲೆ. ಇದನ್ನ 2 ಇಂಟು a b ಬಿಡಿಸಬೇಕಾಗುತ್ತೆ. ಆ ರೀತಿ ಬಿಡಿಸಿದಾಗ ಅದಕ್ಕೋಸ್ಕರ a ಬೆಲೆ 3x b ಅನ್ನ ಹಾಗೆ ಇಟ್ಕೊಳ್ಳಿ. b is equal to 15x ಅಂತ ಮಾಡ್ಕೊಳ್ಳಿ. ಈಗ 3 6x b is equal to 15x ಆಯ್ತು. ನಾವು b ಬೆಲೆ ಬೇಕಾಗಿದೆ ನಮಗೆ. ಅದಕ್ಕೋಸ್ಕರ b is equal to 6x ನೇ 15x ಆಗುತ್ತೆ. ಇಲ್ಲಿ x ಕ್ಯಾನ್ಸಲ್ ಆಗುತ್ತೆ. ಇದು 15 ಮತ್ತು 6 3ರ ಮಧ್ಯದಿಂದ ಭಾಗ ಆಗೋದ್ರಿಂದ 3ರಿಂದ ಭಾಗಿಸ್ಕೊಳ್ಳಿ. 3 2 6 3 5 15. ಬಿ ಬೆಲೆ ಎಷ್ಟಾಯ್ತು? 2ನೇ 5 ಆಯ್ತು. ಬಿ ಬೆಲೆ ಸೂತ್ರದಲ್ಲಿರುವಂತಹ ಬಿ ಬೆಲೆ 2ನೇ 5 ಆಗುತ್ತೆ. ನೆಕ್ಸ್ಟ್ ಬಿ ಬೆಲೆ ವರ್ಗ ಮಾಡಿದ್ರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2ನೇ 5 ಹೋಲ್ ಸ್ಕ್ವೇರ್ ಆಯ್ತು. ಈ 2ನೇ 5 ಹೋಲ್ ಸ್ಕ್ವೇರ್ ನ ಈ ಸಮೀಕರಣದ ಎರಡೂ ಕಡೆ ಏನ್ ಮಾಡ್ಬೇಕಾಗುತ್ತೆ? ಕೂಡಬೇಕಾಗುತ್ತೆ. ಎರಡೂ ಕಡೆ ಕೂಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ 9x ಸ್ಕ್ವೇರ್ ನ ವರ್ಗಮೂಲ ಮಾಡಿದ್ರೆ 9 ವರ್ಗಮೂಲ 3 ಆಗುತ್ತೆ. 3x ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 15x ಅನ್ನ ಡಿವೈಡ್ ಮಾಡ್ಬಾರ್ದ್ರೆ 2 ಇಂಟು 3x ಬಿ ಬೆಲೆ ಇಲ್ಲಿ ಬಂದಿದೆ. ಬಿ ಬೆಲೆ 2ನೇ 5 ಇಸ್ ಈಕ್ವಲ್ ಪ್ಲಸ್ ಇಲ್ಲಿ 2ನೇ 5 ಅನ್ನ ಅಂದ್ರೆ ಎರಡು ಕಡೆ ಕೂಡಬೇಕು. 2ನೇ 5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು -6 ಪ್ಲಸ್ 2ನೇ 5 ಹೋಲ್ ಸ್ಕ್ವೇರ್ ಆಗುತ್ತೆ. ನೋಡಿ ಇಲ್ಲಿ 15x ಬರಬೇಕು ಅಂದ್ರೆ ಈ 2 ಕ್ಯಾನ್ಸಲ್ ಆದ್ರೆ 3 15x ಆಗುತ್ತೆ. ಈಗ ನೋಡಿ ಇದು ಸೂತ್ರ ಪ್ರಕಾರ ಬರುತ್ತೆ. ಇಷ್ಟು ಸೂತ್ರದ ವಿಸ್ತರಣೆ ಆಗುತ್ತೆ. a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್ ಆಗುತ್ತೆ. ಈ ಸೂತ್ರ ಪ್ರಕಾರ ಬರುತ್ತೆ. ವಿಸ್ತರಣಾ ರೂಪದಿಂದ ಸೂತ್ರಕ್ಕೆ ಚೇಂಜಸ್ ಮಾಡಿದಾಗ ಏನಾಗುತ್ತೆ? ಇದು a ಬೆಲೆ ಆಗುತ್ತೆ, ಇದು b ಬೆಲೆ ಆಗುತ್ತೆ. ಅದಕ್ಕೋಸ್ಕರ 3x ಮೈನಸ್ 2ನೇ 5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು -6 2ನೇ 5 ಹೋಲ್ ಸ್ಕ್ವೇರ್ ಅನ್ನ ವರ್ಗ ಮಾಡಿದ್ರೆ 5 ಎಷ್ಟಾಯ್ತು? 25. 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ. ನೆಕ್ಸ್ಟ್ ಇದಿಷ್ಟು ಪಾರ್ಟ್ ಅನ್ನ ಸುಲಭ ರೂಪಕ್ಕೆ ತಂದ್ರೆ 3x ಮೈನಸ್ 2ನೇ 5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಲಾಸ್ ಎಷ್ಟಾಗುತ್ತೆ? 4 ಆಗುತ್ತೆ. 4 6 24 ಮೈನಸ್ 24 ಪ್ಲಸ್ 25. 3x ಮೈನಸ್ 2ನೇ 5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ಕ್ಕೆ 4 25 24 ಅಂದ್ರೆ 1 ಉಳಿತದೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಈ ಸಮೀಕರಣದಲ್ಲಿ ವರ್ಗವನ್ನು ಬಿಡಿಸಿದಾಗ ಏನಾಗುತ್ತೆ? 3x ಮೈನಸ್ 2ನೇ 5 ಇಸ್ ಈಕ್ವಲ್ ಟು ರೂಟ್ ಆಫ್ 4ನೇ 1 ಆಗುತ್ತೆ. 3x ಮೈನಸ್ 2ನೇ 5 ಇಸ್ ಈಕ್ವಲ್ ಟು 4ನೇ 1 ವರ್ಗಮೂಲ ಪ್ಲಸ್ ಮೈನಸ್ 2ನೇ 1 4 ವರ್ಗಮೂಲ 2 1 ವರ್ಗಮೂಲ 1 ಆಗುತ್ತೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಈ ಸಮೀಕರಣವನ್ನ ಪ್ಲಸ್ 1 ಸಾರಿ ಮತ್ತೆ ಮೈನಸ್ 1 ಸಾರಿ 2 ಭಾಗ ಮಾಡ್ಕೊಳ್ಬೇಕಾಗತ್ತೆ. 3x ಮೈನಸ್ 2ನೇ 5 ಇಸ್ ಈಕ್ವಲ್ ಟು ಪ್ಲಸ್ 2ನೇ 1. ಅದೇ ರೀತಿಯಾಗಿ 3x ಮೈನಸ್ 2ನೇ 5 ಇಸ್ ಈಕ್ವಲ್ ಟು ಮೈನಸ್ 2ನೇ 1. 3x ಇಸ್ ಈಕ್ವಲ್ ಟು 2ನೇ 1 ಪ್ಲಸ್ ಇದಿಷ್ಟು ಮುಂದಕ್ಕೆ ಹೋದ್ರೆ 2ನೇ 5. ಎಷ್ಟು 3x ಇಸ್ ಈಕ್ವಲ್ ಟು 2 ಗ್ಲಾಸ 2 ಬರುತ್ತೆ. ಅದಕ್ಕೋಸ್ಕರ ಲಾಸ ಒಂದೇ ತರ ಇದ್ದಾಗ ಛೇದಗಳು ಒಂದೇ ತರ ಇದ್ದಾಗ ಅಂಶಗಳು ಕೂಡ ಒಂದೇ ತರ ಬರ್ತಾ ಹೋಗುತ್ತೆ. ಇದಕ್ಕೆ 1 ಪ್ಲಸ್ ಆಯ್ತು. ನೆಕ್ಸ್ಟ್ 3x ಇಸ್ ಈಕ್ವಲ್ ಟು 2 ಕ್ಕೆ 2 ಇದು 1 6 ಆಯ್ತು. ಎಷ್ಟು x ಇಸ್ ಈಕ್ವಲ್ ಟು 2ನೇ 6 ಇಂಟು 3 3ನ 3 2 ಮತ್ತೆ 2 2 ಹೋಗುತ್ತೆ. ಅಲ್ಲಿಗೆ ಎಷ್ಟು ಬರುತ್ತೆ? 1 ಬರುತ್ತೆ. x ಬೆಲೆ ಎಷ್ಟಾಯ್ತು? 1 ಆಯ್ತು. ಇದೇ ರೀತಿಯಾಗಿ ಇದನ್ನ ಬಿಡಿಸಿದಾಗ 3x ಮೈನಸ್ 2ನೇ 5 ಇಸ್ ಈಕ್ವಲ್ ಟು ಮೈನಸ್ 2ನೇ 1 3x ಇಸ್ ಈಕ್ವಲ್ ಟು ಮೈನಸ್ 2ನೇ 1 ಈ ಭಾಗವನ್ನ ಮುಂದಕ್ಕೆ ತಗೊಂಡು ಹೋದ್ರೆ ಮೈನಸ್ ಇದು ಪ್ಲಸ್ ಆಗುತ್ತೆ. ಪ್ಲಸ್ 2ನೇ 5 ಆಗುತ್ತೆ. 3x ಇಸ್ ಈಕ್ವಲ್ ಟು ಲಾಸ 2 ಮೈನಸ್ 1 ಪ್ಲಸ್ 5 ಇಲ್ಲಿ ಮೈನಸ್ 1 ಪ್ಲಸ್ 5 ಇದ್ರಿಂದ 5ರಲ್ಲಿ ಮೈನಸ್ 1 ಅನ್ನ ಕಳೆದ್ರೆ ಪ್ಲಸ್ 4 ಆಗುತ್ತೆ. ಇಲ್ಲಿ 3x ಇಸ್ ಈಕ್ವಲ್ ಟು 2 4 ಭಾಗಿಸಬೇಕು. 2 2 ಭಾಗ ಆಗುತ್ತೆ. ಎಷ್ಟು ಉಳಿತಪ್ಪ ಅಂತ ಹೇಳಿದ್ರೆ 2 ಉಳಿತು. ಅಲ್ಲಿಗೆ 3x ಇಸ್ ಈಕ್ವಲ್ ಟು 2 ಆಯ್ತು.
x is equal to 2ನೇ ಮೂಲ ಆಯ್ತು. ಅಂದ್ರೆ ಈ ಒಂದು ವರ್ಗ ಸಮೀಕರಣದ ಮೂಲಗಳು 1 ಮತ್ತು 2ನೇ ಮೂರು. ಈ ರೀತಿಯಾಗಿ ಈ ಸಮೀಕರಣವನ್ನ ನಾವು ವರ್ಗಪೂರ್ಣ ಮಾಡುವ ವಿಧಾನದಲ್ಲಿ ಇದನ್ನ ಬಿಡಿಸ್ತಾ ಹೋಗ್ಬೋದು. ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ನಾವು ಇದನ್ನ ನೋಡೋಣ. ಉದಾಹರಣೆ 2 ನೋಡೋಣ. ಆಗ ಪರಿಪೂರ್ಣ ಆಗುತ್ತೆ ಲೆಕ್ಕ ಮುಗಿಸಿದಾಗ. ನೋಡಿ, ಉದಾಹರಣೆ 2 2x² ಮೈನಸ್ 5x ಪ್ಲಸ್ 3 is equal to 0. ನೋಡಿ, ಇದು ಒಂದು ಸಮೀಕರಣ. ಈ ಸಮೀಕರಣವನ್ನು ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ವರ್ಗಪೂರ್ಣ ಮಾಡೋ ವಿಧಾನದಲ್ಲಿ ಬಿಡಿಸಬೇಕಾಗುತ್ತೆ. ಇಲ್ಲಿ 2 ಇದೆಯಲ್ವಾ, x² ನ ಸಾಮಾನ್ಯ 2 ಇದೆ. ಇಡೀ ಸಮೀಕರಣವನ್ನ ಇಂಟು 2 ಮಾಡಿ ಈ 2ರಿಂದ ಗುಣಿಸ್ಕೊಳ್ಳಿ. ಗುಣಿಸ್ಕೊಂಡಾಗ ಏನಾಗುತ್ತೆ, 2 ಇಂಟು 2 2 4x² ಮೈನಸ್ 2 5 10x ಪ್ಲಸ್ 2 3 6 is equal to 0. ನೆಕ್ಸ್ಟ್ ಇದು a ಬೆಲೆ ಆಗುತ್ತೆ, a² ಮೈನಸ್ 2ab ಪ್ಲಸ್ b². ಇದು ಯಾವ ಸೂತ್ರ ಆಗುತ್ತೆ, a ಮೈನಸ್ b ಹೋಲ್ಸ್ಕ ಸೂತ್ರ ಪ್ರಕಾರ ಬರುತ್ತೆ. a² ಮೈನಸ್ 2ab ಪ್ಲಸ್ b² ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತೀನಿ. 4x² ಮೈನಸ್ 10x ಇಸ್ ಈಕ್ವಲ್ ಟು ಈ 6 ಅನ್ನ ಸಿಂಹವಾಗಿ ತಗೊಂಡ್ರೆ ಮೈನಸ್ 6 ಆಗುತ್ತೆ. ಈಗ ಇದನ್ನೇನ್ ಮಾಡಬೇಕಪ್ಪ ಅಂದ್ರೆ 2ab ಬೆಲೆಯನ್ನ 2ab ಇಸ್ ಈಕ್ವಲ್ ಟು ಎಷ್ಟು ಸಮಾನ ಮಾಡಬೇಕು, 10x ಸಮಾನ ಮಾಡ್ಕೊಳ್ಳಿ. 10x ಗೆ ಸಮಾನ ಮಾಡ್ಕೊಳ್ಳಿ. 2ಕ್ಕೆ 2 a ಬೆಲೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ 4 ವರ್ಗಮೂಲ ಎಷ್ಟಾಗುತ್ತೆ, 2 ಆಗುತ್ತೆ. ಅದಕ್ಕೋಸ್ಕರ a ಬೆಲೆ ಏನಾಗುತ್ತೆ, 2x ಆಗುತ್ತೆ. a ಬೆಲೆ 2x, b ಬೆಲೆ ಹಾಗೆ ಅಲ್ಲಿ ಇಸ್ ಈಕ್ವಲ್ ಟು 10x. b ಬೆಲೆ ಬೇಕಾಗುತ್ತೆ, b ಇಸ್ ಈಕ್ವಲ್ ಟು 10x ಡಿವೈಡ್ ಬೈ 2 2 4 4x. b is equal to x ಕ್ಯಾನ್ಸಲ್ ಆಗುತ್ತೆ. ಈಗ 2 ಮಿಗಿಲಿ 2 4 2 10. b ಬೆಲೆ ಎಷ್ಟಾಯ್ತು, 2ನೇ ಆಯ್ತು, 2ನೇ 5 ಆಯ್ತು. ಇದನ್ನ ವರ್ಗ ಮಾಡಿದ್ರೆ b² is equal to 2ನೇ 5 ಹೋಲ್ ಸ್ಕ್ವೇರ್ ಆಗುತ್ತೆ. ಈಗ b² ಬೆಲೆಯನ್ನ ಈ ಸಮೀಕರಣದ ಎರಡೂ ಕಡೆ ಹಾಕಿ ಕೂಡಬೇಕಾಗುತ್ತೆ. ಕೂಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, 4x² ಅನ್ನ 2x ಹೋಲ್ ಸ್ಕ್ವೇರ್ ಹಾಕಬಹುದು. ಮೈನಸ್ ಸೂತ್ರ ಪ್ರಕಾರ 2 ab ಗೆ a ಬೆಲೆ ಎಷ್ಟಾಗುತ್ತೆ, 2x. ನೆಕ್ಸ್ಟ್ b ಬೆಲೆ ಎಷ್ಟಾಗುತ್ತೆ, ಇಲ್ಲಿ 2ನೇ 5 ಆಗುತ್ತೆ. 2ನೇ 5 ab ಇಲ್ಲಿ a ಬೆಲೆ 2x, b ಬೆಲೆ 2ನೇ 5. ನೆಕ್ಸ್ಟ್ ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ಲಸ್ 2ನೇ 5 ಹೊಸ ಕೂಡಬೇಕಾಗುತ್ತೆ. 2ನೇ 5 ಹೋಲ್ ಸ್ಕ್ವೇರ್. ಇದೇ ರೀತಿಯಾಗಿ ಇದಕ್ಕೋಸ್ಕರ ಬಲಭಾಗಕ್ಕೂ ಕೂಡ 2ನೇ 5 ಕೂಡಬೇಕಾಗುತ್ತೆ. ಮೈನಸ್ 6 ಪ್ಲಸ್ 2ನೇ 5 ಹೋಲ್ ಸ್ಕ್ವೇರ್ ಕೂಡಿ ಎಷ್ಟು, 2x ಹೋಲ್ ಸ್ಕ್ವೇರ್ ಮೈನಸ್ ಇಲ್ಲಿ ನೋಡಿ, ಈ 2 ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಾಗ ಏನಾಗುತ್ತೆ, 5 10x. ಇಲ್ಲಿ ಮೊದಲ ಸಮೀಕರಣ ಬರ್ತಾವ. ಅದಕ್ಕೋಸ್ಕರ ಇದನ್ನ ಹಾಗೆ ಇದನ್ನೇನ್ ಮಾಡ್ಬೇಕಂದ್ರೆ ಇದಿಷ್ಟು ಪಾರ್ಟ್ ಅನ್ನ ಸೂತ್ರಕ್ಕೆ ಬದಲಾವಣೆ ಮಾಡಿದಾಗ ಏನಾಗುತ್ತೆ ಅಂದ್ರೆ a² ಮೈನಸ್ 2ab ಪ್ಲಸ್ b² ಆಗುತ್ತೆ. a ಬೆಲೆ 2x ಆಗುತ್ತೆ, b ಬೆಲೆ 2ನೇ 5 ಆಗುತ್ತೆ. ಅದಕ್ಕೋಸ್ಕರ 2x ಮೈನಸ್ 2ನೇ 5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದು ಸೂತ್ರ ಮೈನಸ್ ಇರೋದ್ರಿಂದ a ಮೈನಸ್ b ಹೋಲ್ ಸ್ಕ್ವೇರ್ ಸೂತ್ರ ಆಗುತ್ತೆ. ಇಸ್ ಈಕ್ವಲ್ ಟು ಇಲ್ಲಿ ನೋಡಿ, ಇದನ್ನು ಬಿಡಿಸಬೇಕಾಗುತ್ತೆ. ಮೈನಸ್ 6 ಪ್ಲಸ್ 5² ಅಂದ್ರೆ 25, 2² ಅಂದ್ರೆ 4 ಆಗುತ್ತೆ. ಎಷ್ಟು
2x ಮೈನಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಲಾಸ 4 4 24 ಮೈನಸ್ 24 ಪ್ಲಸ್ 25. ನೆಕ್ಸ್ಟ್ 2x ಮೈನಸ್ 2 ಇಸ್ ಈಕ್ವಲ್ ಟು 4ಕ್ಕೆ 4 25 24 ಕಳೆದ್ರೆ 1 ಆಗುತ್ತೆ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ವರ್ಗವನ್ನು ಬಿಡಿಸಿದಾಗ 2x ಮೈನಸ್ 2 ಸ್ಕ್ವೇರ್ ಏನಾಗುತ್ತೆ ರೂಟ್ ಆಗುತ್ತೆ. ಇಲ್ಲಿ ರೂಟ್ 4ನೇ 1 ಆಗುತ್ತೆ. ನೆಕ್ಸ್ಟ್ 2x ಮೈನಸ್ 2 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ವರ್ಗಮೂಲ 2 1 ವರ್ಗಮೂಲ 1 ಆಗುತ್ತೆ. ಈಗ ಪ್ರತಿ ಭಾಗವನ್ನ ಒಂದು ಪ್ಲಸ್ ಮೈನಸ್ 2 ಭಾಗ ಡಿವೈಡ್ ಮಾಡಿದ್ರೆ 2x ಮೈನಸ್ 2 ಇಸ್ ಈಕ್ವಲ್ ಟು 2ನೇ 1. ಇದೇ ರೀತಿಯಾಗಿ 2x ಮೈನಸ್ 2 ಇಸ್ ಈಕ್ವಲ್ ಟು ಮೈನಸ್ 2ನೇ 1 ಮೈನಸ್ 2ನೇ 1. ಈ ರೀತಿಯಾಗಿ ಒಂದು ಪ್ಲಸ್ ಮತ್ತೆ ಇನ್ನೊಂದು ಮೈನಸ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಎಕ್ಸ್ ಲೆಕ್ಕ ಹಿಡಿಬೇಕಾಗುತ್ತೆ. 2x ಇಸ್ ಈಕ್ವಲ್ ಟು 2ನೇ 1 ಮೈನಸ್ 2 ಮುಂದಕ್ಕೆ ತಗೊಂಡು ಹೋದ್ರೆ ಪ್ಲಸ್ 2 ಆಗುತ್ತೆ. ಎಷ್ಟು 2x ಇಸ್ ಈಕ್ವಲ್ ಟು ಲಾಸ ಎಷ್ಟಾಗುತ್ತೆ ಲಾಸ 2 ಆಗುತ್ತೆ. ಛೇದ ಒಂದೇ ತರ ಇದ್ದಾಗ ಅಂಶನೂ ಕೂಡ ಒಂದೇ ತರ ಇರುತ್ತೆ ನೋಡಿ. 2x ಇಸ್ ಈಕ್ವಲ್ ಟು 5 1 6 6ನೇ 2 ಆಗುತ್ತೆ. ನೆಕ್ಸ್ಟ್ x ಇಸ್ ಈಕ್ವಲ್ ಟು 6/2 ಇಂಟು 2 ಎಷ್ಟು x ಇಸ್ ಈಕ್ವಲ್ ಟು 6/4 ಆಗುತ್ತೆ. ಅಲ್ಲಿಗೆ 2 2 3 x ಮೇಲೆ ಒಂದು ಮೂಲ ಎಷ್ಟಾಗುತ್ತೆ 2ನೇ 3 ಆಗುತ್ತೆ. ಇದೇ ತರ ಬಿಡಿಸಿದಾಗ 2x ಇಸ್ ಈಕ್ವಲ್ ಟು ಮೈನಸ್ 2ನೇ 1 ಮೈನಸ್ 2ನೇ 1. ಈಗ ಮೈನಸ್ 2ನೇ ಮುಂದಕ್ಕೆ ತಗೊಂಡೋದ್ರೆ ಪ್ಲಸ್ 2ನೇ 5 2x ಇಸ್ ಈಕ್ವಲ್ ಟು ಲಾಸ್ ಎಷ್ಟಾಯ್ತು 4 ಆಗುತ್ತೆ 2 ಆಗುತ್ತೆ ಲಾಸ. ನೆಕ್ಸ್ಟ್ ಮೈನಸ್ 1 ಪ್ಲಸ್ 5. ನೆಕ್ಸ್ಟ್ 2x ಇಸ್ ಈಕ್ವಲ್ ಟು 2 5ರಲ್ಲಿ 1 ಹೋದ್ರೆ 4 ಆಗುತ್ತೆ 2 1 2 2x ಇಸ್ ಈಕ್ವಲ್ ಟು 2 ಆಗುತ್ತೆ. x ಇಸ್ ಈಕ್ವಲ್ ಟು 2/2 ಪುನರಾವರ್ತಿ x ಇಸ್ ಈಕ್ವಲ್ ಟು 1. ನೋಡಿ ಈ ಒಂದು ವರ್ಗ ಸಮೀಕರಣದ ಮೂಲಗಳು ಒಂದು 2ನೇ 3 ಇನ್ನೊಂದು ಎಷ್ಟಾಗುತ್ತೆ 1 ಆಗುತ್ತೆ. ಈ ರೀತಿಯಾಗಿ ನಾವು ಒಂದು ವರ್ಗ ಸಮೀಕರಣವನ್ನು ವರ್ಗಪೂರ್ಣ ಮಾಡೋದ್ರ ಮೂಲಕ ಬಿಡಿಸಬಹುದು ಅನ್ನೋದನ್ನ ತಿಳ್ಕೊಂಡಿವಿ. ಇದೇ ರೀತಿಯಾಗಿ ಅಭ್ಯಾಸದಲ್ಲಿರುವಂತಹ ಒಂದು ಲೆಕ್ಕವನ್ನು ಕೂಡ ನಾವು ಇದನ್ನ ಬಿಡಿಸೋಣ. ಇನ್ನೊಂದು ಉದಾಹರಣೆ ತಗೊಂಡು ನಾವು ನೋಡಿ ಇನ್ನೊಂದು ಉದಾಹರಣೆ. ಮೂರನೇ ಲೆಕ್ಕ 5x ಸ್ಕ್ವೇರ್ 5x ಸ್ಕ್ವೇರ್ ಮೈನಸ್ 4x ಮೈನಸ್ 2 ಇಸ್ ಈಕ್ವಲ್ ಟು 0. ನೋಡಿ ಈ ಲೆಕ್ಕವನ್ನು ವರ್ಗಪೂರ್ಣ ಮಾಡೋದ್ರ ಮೂಲಕ ಬಿಡಿಸಬಹುದಾಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಮಸ್ಯೆ ಬಿಡಿಸಬೇಕಾದ್ರೆ
ಇಡೀ ಸಮೀಕರಣವನ್ನ ಇಂಟು 5 ಮಾಡಿ. ಎಕ್ಸ್ ಸ್ಕ್ವೇರ್ ಸಮಾನವಾಗಿರ್ತದೆ 5 ಇದೆ, 5 ಗುಣಿಸ್ಕೊಳ್ಳಿ. 5 5 25 ಎಕ್ಸ್ ಸ್ಕ್ವೇರ್ ಮೈನಸ್ ಇದಾಗಲೇ 30 ಎಕ್ಸ್ ಮೈನಸ್ 5 2 10 0 ಈಗ ಮಾಡ್ತೀನಿ 25 ಎಕ್ಸ್ ಸ್ಕ್ವೇರ್ ಮೈನಸ್ 30 ಎಕ್ಸ್ 10 ಮುಂದೆ ತಗೊಂಡ್ರೆ ಎಷ್ಟಾಗುತ್ತೆ? ಅಲ್ಲಿಗೆ ಪ್ಲಸ್ 10 ಆಗುತ್ತೆ. ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಸೂತ್ರ ಪ್ರಕಾರ ಹೋದ್ರೆ ಈ ಸೂತ್ರ ಪ್ರಕಾರ 2ab ಇಸ್ ಈಕ್ವಲ್ ಟು 2ab ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 30 ಎಕ್ಸ್ ಆಗುತ್ತೆ. 30 ಎಕ್ಸ್ ಆಗುತ್ತೆ. 30 ಎಕ್ಸ್ ಅಂತ ಬರ್ಕೊಳ್ಳಿ. ಈಗ 2 ಎ ಬೆಲೆ ಅಂತ ಹೇಳಿದ್ರೆ 25 ನೋಡ್ಕೊಂಡು ಎಷ್ಟಾಗುತ್ತೆ? 5 ಆಗುತ್ತೆ. ಇದು 5 ಎಕ್ಸ್ ಆಗುತ್ತೆ. ಅದಕ್ಕೋಸ್ಕರ ಎ ಬೆಲೆನ 5 ಎಕ್ಸ್ ಅಂತ ಬರ್ಕೊಳ್ಳಿ. ಇಂಟು ಬಿ ಇಸ್ ಈಕ್ವಲ್ ಟು 30 ಎಕ್ಸ್. ಎಷ್ಟು? 5 2 10 ಎಕ್ಸ್ ಬಿ ಇಸ್ ಈಕ್ವಲ್ ಟು 30 ಎಕ್ಸ್. 30 ಎಕ್ಸ್ ನಮ್ಗೆ ಯಾವ ಬೆಲೆ ಬೇಕು? ಇದರಲ್ಲಿ ಬಿ ಬೆಲೆ ಬೇಕು. ಬಿ ಇಸ್ ಈಕ್ವಲ್ ಟು 30 ಎಕ್ಸ್ ಡಿವೈಡ್ ಬೈ 10 ಎಕ್ಸ್. ಬಿ ಇಸ್ ಈಕ್ವಲ್ ಟು 10 ಎಕ್ಸ್ 30 ಎಕ್ಸ್ ಡಿವೈಡ್ ಬೈ 10 ಎಕ್ಸ್ ಆಗುತ್ತೆ. ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. 10 ರಿಂದ 30 ಅನ್ನು ಭಾಗಿಸಿ ಬಿ ಇಸ್ ಈಕ್ವಲ್ ಟು ಎಷ್ಟಲ್ಲಿಗೆ 3. ಇದು ವರ್ಗ ಮಾಡಿ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್. ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್. ಬಿ ಬೆಲೆ 3 ಆಯ್ತು. ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಆಯ್ತು. ಈಗ ಬಿ ಸ್ಕ್ವೇರ್ ನ ಈ ಸಮೀಕರಣಕ್ಕೆ ಎರಡೂ ಕಡೆ ಏನ್ ಮಾಡ್ಬೇಕು? ಕೂಡ್ಬೇಕಾಗುತ್ತೆ. ಈಗ 20 ನೋಡ್ಕೊಂಡು ಎಷ್ಟು? 5 5x ಹೋಲ್ ಸ್ಕ್ವೇರ್ ಮೈನಸ್ 2 ಎ ಬೆಲೆ 5x ಬಿ ಬೆಲೆ ಎಷ್ಟಾಗ್ತದೆ? 3 ಇದೆ. ಬಿ ಬೆಲೆ 3 ಇಸ್ ಈಕ್ವಲ್ ಟು ಪ್ಲಸ್ ಏನನ್ನು ಕೊಡ್ಬೇಕು ನಾವಿಲ್ಲಿ? ಬಿ ಸ್ಕ್ವೇರ್ ಕೊಡ್ಬೇಕಾಗುತ್ತೆ. 3 ಸ್ಕ್ವೇರ್ ಇಸ್ ಈಕ್ವಲ್ ಟು 10 ಪ್ಲಸ್ 3 ಸ್ಕ್ವೇರ್. 3 ಸ್ಕ್ವೇರ್ ಎರಡೂ ಕಡೆ ಕೊಡ್ಬೇಕಾಗುತ್ತೆ. ಈಗ ಸೂತ್ರ ಪ್ರಕಾರ ಆದ್ರೆ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದನ್ನ ಹಾಗೆ ಬರ್ಕೊಳ್ಳಿ. ಈಗ ಸೂತ್ರ ಪ್ರಕಾರ ಬಿಡಿಸಿದಾಗ ಎ ಮೈನಸ್ ಬಿ ಸೂತ್ರ ಆಗುತ್ತೆ. ಅದ್ರ ಪ್ರಕಾರ ಹೋದ್ರೆ 5x ಮೈನಸ್ 3 ಹೋಲ್ ಸ್ಕ್ವೇರ್ ಸೂತ್ರ ಆಗುತ್ತೆ. ಇದು ಸೂತ್ರದ ವಿಸ್ತರಣೆ ಆಗುತ್ತೆ. ಎಷ್ಟು? 10 ಪ್ಲಸ್ 3 ಸ್ಕ್ವೇರ್ ಅಂದ್ರೆ 9. ಎಷ್ಟು? 5x ಮೈನಸ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 10 ಪ್ಲಸ್ ಎಷ್ಟಾಯ್ತು? 9 19 ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು? ವರ್ಗ ತೆಗಿಬೇಕಾಗುತ್ತೆ. ಈಗ 5x ಮೈನಸ್ 3 ಇಸ್ ಈಕ್ವಲ್ ಟು ವರ್ಗವನ್ನು ತಂದ್ರೆ ರೂಟ್ 19 ಆಯ್ತು. ರೂಟ್ 19 ಆಯ್ತು. ನೋಡಿ 19ಕ್ಕೆ ಯಾವುದೇ ರೀತಿಯಾಗಿ ವರ್ಗಮೂಲ ಇಲ್ಲದೆ ಇರೋದ್ರಿಂದ ಏತ ಬರೀಬಹುದು 5x ಮೈನಸ್ 3 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 19 ಬರೀಬಹುದು. ನಿಮಗೆ ಎಕ್ಸ್ ಬೆಲೆ ಬೇಕಾಗಿರೋದ್ರಿಂದ ಎಕ್ಸ್ ಬರೋವರೆಗೂ ಬಿಡಿಸಬೇಕಾಗುತ್ತೆ. 5x ಇಸ್ ಈಕ್ವಲ್ ಟು 5x ಪ್ಲಸ್ 3 ಮೈನಸ್ 3 ಇಸ್ ಈಕ್ವಲ್ ಟು ಪ್ಲಸ್ ರೂಟ್ 19 1.2. ಎಷ್ಟು? ಇನ್ನೊಂದು 5x ಮೈನಸ್ 3 ಇಸ್ ಈಕ್ವಲ್ ಟು ಮೈನಸ್ ರೂಟ್ 19. ನೋಡಿ ಪ್ಲಸ್ ಮೈನಸ್ ಇರೋದ್ರಿಂದ ಒಂದು ಪ್ಲಸ್ ರೂಟ್ 19 ಇನ್ನೊಂದು ಮೈನಸ್ ರೂಟ್ 19 ಮಾಡಬೇಕಾಗುತ್ತೆ. ಈಗ ಎಕ್ಸ್ ಬೆಲೆ ಬಿಡಿಸಬೇಕಾಗುತ್ತೆ. 5x ಇಸ್ ಈಕ್ವಲ್ ಟು ರೂಟ್ 19 ಮೈನಸ್ ಮುಂದೆ ತಗೊಂಡ್ರೆ ಪ್ಲಸ್ 3 ಆಗುತ್ತೆ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 19 ಮೈನಸ್ ಪ್ಲಸ್ 3 ಏನಾಗುತ್ತೆ? ಡಿವೈಡ್ ಬೈ 5. ಇದು ಒಂದು ಮೂಲ. ಅದೇ ರೀತಿಯಾಗಿ 5x ಇಸ್ ಈಕ್ವಲ್ ಟು ಮೈನಸ್ ರೂಟ್ 19 ಮೈನಸ್ ಮುಂದೆ ತಗೊಂಡ್ರೆ ಪ್ಲಸ್ 3 ಆಗುತ್ತೆ. ಎಕ್ಸ್ ಬೆಲೆ ಬೇಕು. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ 19 ಪ್ಲಸ್ 3 ಡಿವೈಡ್ ಬೈ 5 ಆಗುತ್ತೆ. ಈ ರೀತಿಯಾಗಿ ಎರಡು ಮೂಲಗಳು ಬರ್ತಾ ಹೋಗುತ್ತೆ. ನೋಡಿ ಈ ಸಮೀಕರಣವನ್ನು ಬಿಡಿಸಿದಾಗ 5x ಸ್ಕ್ವೇರ್ ಮೈನಸ್ 6x ಮೈನಸ್ 2 ಇಸ್ ಈಕ್ವಲ್ ಟು 0. ಇಲ್ಲಿ ವರ್ಗ ಮಾಡಬೇಕು ಅಂದ್ರೆ 5 ರಿಂದ ಏನ್ ಮಾಡ್ಬೇಕು? ಇಲ್ಲಿ ಗುಣಿಸ್ಕೊಳ್ಬೇಕಾಗುತ್ತೆ.
5 5 ಎಷ್ಟಾಗುತ್ತೆ 5 25 x ಸ್ಕ್ವೇರ್ ಮೈನಸ್ 6 30 x ಮೈನಸ್ 5 10 0. ಈಗ 25 x ಸ್ಕ್ವೇರ್ ಮೈನಸ್ 30 x 10 ಅನ್ನ ಮುಂದೆ ತಗೊಂಡೋಗಿ ಏನಾಗುತ್ತೆ ಅಲ್ಲಿಗೆ ಮೈನಸ್ ಆಗುತ್ತೆ. ಮೈನಸ್ ಅಂದ್ರೆ ಪ್ಲಸ್ ಅಂತ ಆಗುತ್ತೆ. 5x ಹೋಲ್ ಸ್ಕ್ವೇರ್ ಮೈನಸ್ ಇದನ್ನು ಸ್ಪ್ಲಿಟ್ ಮಾಡಿ ಇದರಲ್ಲೇ 10 ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹಾಕಿ ಬರ್ಕೊಂಡು ಇದಿಷ್ಟು ಭಾಗವನ್ನ 30 ಸಮ ಮಾಡಿ 2 AB = 30x ಅಂತ ಮಾಡಿ. ಎರಡಕ್ಕೆ A ಬೆಲೆ 5x ಇಂಟು B = 30x. ನೆಕ್ಸ್ಟ್ 5 10x XB = 30x. ನಿಮಗೆ B ಬೆಲೆ ಬೇಕು. B = 30x / 10x ಆಗುತ್ತೆ. ಇಲ್ಲಿ x ಕ್ಯಾನ್ಸಲ್ ಆಗುತ್ತೆ. 10 ರಿಂದ 30 ಅನ್ನು ಭಾಗಿಸಿ 10 ರಿಂದ 30 ಭಾಗಿಸಿದ್ರೆ 10 ಮೂರನೇ ಆಗುತ್ತೆ. B ಬೆಲೆ ಎಷ್ಟಾಗ್ತದೆ 3 ಆಗುತ್ತೆ. ಇದು ವರ್ಗ ಮಾಡಿ B ನ ವರ್ಗ ಮಾಡಿದಾಗ B² = 3 ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ B ಸ್ಕ್ವೇರ್ ಅನ್ನ ಈ ಸಮೀಕರಣ ಎರಡು ಕಡೆ ಕೂಡಬೇಕಾಗುತ್ತೆ. ಇಲ್ಲಿ 25 ಅಂತ ಬರೆಯುವುದು 5x ಹೋಲ್ ಸ್ಕ್ವೇರ್ ಮೈನಸ್ 2 × 5 A ಬೆಲೆ 5x B ಬೆಲೆ ಎಷ್ಟಾಗಿದೆ 3 ಬರೀತಾರೆ 3 ಪ್ಲಸ್ B ಸ್ಕ್ವೇರ್ ಎರಡು ಕಡೆ ಕೊಡಬೇಕು. ಅಲ್ಲಿಗೆ 3 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ = 10 ಮತ್ತೆ 3 ಸ್ಕ್ವೇರ್ ಕೊಡಬೇಕಾಗುತ್ತೆ. 3 ಸ್ಕ್ವೇರ್ ಇದಿಷ್ಟು ಏನಾಗುತ್ತಪ್ಪ ಅಂದ್ರೆ A - B ಹೋಲ್ ಸ್ಕ್ವೇರ್ ಸೂತ್ರ ಪ್ರಕಾರ ಆಗುತ್ತೆ. A - B ಹೋಲ್ ಸ್ಕ್ವೇರ್ A ಸ್ಕ್ವೇರ್ ಮೈನಸ್ 2AB ಪ್ಲಸ್ B ಸ್ಕ್ವೇರ್ ಆಗುತ್ತೆ. ಅದಕ್ಕೋಸ್ಕರ ಸೂತ್ರ ಪ್ರಕಾರ ಬಳಸಿದ್ರೆ ಇಷ್ಟಕ್ಕೆ ಬದಲಾಗಿ 5x - 3 ಹೋಲ್ ಸ್ಕ್ವೇರ್ 10 3 ವರ್ಗ 9 ಆಗುತ್ತೆ. ಎಷ್ಟು 5x - 9 ಹೋಲ್ ಸ್ಕ್ವೇರ್ 10 ಪ್ಲಸ್ 9 19 ಆಯ್ತು. ನೆಕ್ಸ್ಟ್ ಸ್ಕ್ವೇರ್ ಬಳಸಿದ್ರೆ 5x - 3 ಸ್ಕ್ವೇರ್ ಅಂದ್ರೆ 19 ಆಯ್ತು. 5x - 3 19 ವರ್ಗಮೂಲ ಇಲ್ಲದೆ ಇರೋದ್ರಿಂದ ಪ್ಲಸ್ ಮೈನಸ್ √19 ಆಗುತ್ತೆ. ನೆಕ್ಸ್ಟ್ 5x - 3 ಇದನ್ನ ಎರಡು ಭಾಗ ಮಾಡಿ ಪ್ಲಸ್ √19 5x - 3 ಮೈನಸ್ √19 ಆಗುತ್ತೆ. ನೆಕ್ಸ್ಟ್ 5x ಪ್ಲಸ್ √19 ಇದು ಮುಂದಕ್ಕೆ ಹೋದ್ರೆ ಪ್ಲಸ್ 3 ಆಗುತ್ತೆ. x ಬೆಲೆ ಬೇಕು. x ಪ್ಲಸ್ √19 ಪ್ಲಸ್ 3 / 5 ಆಗುತ್ತೆ. ಇದೇ ರೀತಿಯಾಗಿ 5x ಮೈನಸ್ √19 ಪ್ಲಸ್ 3 ಇದು ಮುಂದಕ್ಕೆ ಹೋಗಿ ಪ್ಲಸ್ 3 ಆಗುತ್ತೆ. x ಬೆಲೆ ಬೇಕು. x ಮೈನಸ್ √19 ಪ್ಲಸ್ 3 / 5 ಆಯ್ತು. ಈ ರೀತಿಯಾಗಿ ನಾವು ವರ್ಗ ಸಮೀಕರಣವನ್ನ ಒಂದು ವರ್ಗ ಸಮೀಕರಣವನ್ನ ವರ್ಗ ಪೂರ್ಣ ಮಾಡುವ ವಿಧಾನದಲ್ಲಿ ಬಿಡಿಸ್ತಾ ಹೋಗಬೇಕಾಗುತ್ತೆ. ಇದೇ ರೀತಿಯ ಉದಾಹರಣೆಗೆ ಅಭ್ಯಾಸದಲ್ಲಿರುವಂತಹ ಲೆಕ್ಕಗಳನ್ನ ವಿದ್ಯಾರ್ಥಿಗಳು ಬಿಡಿಸ್ಕೊಳ್ಬೇಕು. ಯಾರಿಗಾದ್ರೂ ಕೂಡ ಈ ಲೆಕ್ಕಗಳ ಬಗ್ಗೆ ಬಿಡಿಸೋದ್ರ ಬಗ್ಗೆ ಅನುಮಾನ ಹೊಂದಿದ್ರೆ ಮತ್ತೆ ಬರದಲ್ಲೇ ಇದ್ರೆ ವಿದ್ಯಾರ್ಥಿಗಳ ಶಾಲೆಗೆ ಬಂದು ಪರಿಹಾರ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ನೆಕ್ಸ್ಟ್ ಇದೇ ಪಾಠದಲ್ಲಿ ವರ್ಗ ಸಮೀಕರಣ ಪಾಠದಲ್ಲಿ ಮುಂದಿನ ತರಗತಿಯಲ್ಲಿ ಒಂದು ಸೂತ್ರ ಬರುತ್ತೆ. ವರ್ಗ ಸಮೀಕರಣದ ಆದರ್ಶ ರೂಪ ಇದೆ ಅಲ್ವಾ, ax² + bx + c = 0. ಇದಕ್ಕೆ ಒಂದು ಸೂತ್ರ ಬರುತ್ತೆ. ಆ ಸೂತ್ರದ ವಿಧಾನದಿಂದ ಯಾವ ರೀತಿಯಾಗಿ ವರ್ಗ ಸಮೀಕರಣ ಬಿಡಿಸಬಹುದು ಅನ್ನೋದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಕೂಡ ಧನ್ಯವಾದ.